ಹೊಸಪೇಟೆ, ನಮಸ್ಕಾರ ಹಂಪಿ, ನಮಸ್ಕಾರ ಉತ್ತರ ಕನ್ನಡ, ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಿಮ್ಮ ದೊಡ್ಡ ಗುಣ, ಯಾಕಂದರೆ ನಮ್ಮ ಆರ್ಟಿಸ್ಟ್ಗಳು ಸ್ಟೇಜ್ ಮೇಲೆ ಬರೋಕ್ಕೆ ನೀವೆಷ್ಟು ಒಳ್ಳೆ ಇಂಟ್ರೊಡಕ್ಷನ್ ಕೊಡ್ತೀರಾ ಅಂತ ಹೇಳಿದರೆ ಪ್ರತಿ ಸರಿನೂ ನಮಗೊಂದು ಮೋಟಿವೇಶನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ನನ್ನ ಮೊದಲೇ ಸಿನಿಮಾ ಕೆಂಡಸಂಪಿಗೆಯಿಂದ ಇಲ್ಲಿವರೆಗೂ ನನಗೆ ಒಂದು ಮನ್ನಣೆ ಅಥವಾ ಒಂದು ವ್ಯಾಲಿಡೇಷನ್, ಓಕೆ ನಿನ್ನ ಕೈಲಿ ಏನೋ ಒಂದು ಆಗುತ್ತೆ ಅಂತ ಸಿಗೋದು ನನಗೆ ಹೊಸಪೇಟೆ ಜನರಿಂದ. ಭಾಳಷ್ಟು ಸಿನಿಮಾ ಶೂಟ್ ಮಾಡಿದ್ದೀವಿ. ಇನ್ಫ್ಯಾಕ್ಟ್ ನಾನು 2ನೇ ಹಾಡು ಹೋಲ್ಡ್ ಆನ್ ಸಾಂಗ್ ನಾನು ಏನು ಮಾಡಿದೆ ಅದು ನಿಮ್ಮೂರಲ್ಲೇ ಶೂಟ್ ಮಾಡಿರೋದು. ಟನಲ್, ನಿಮ್ಮ ವಿಜಯನಗರಕ್ಕೆ ಬರಬೇಕಾದ್ರೆ ಒಂದು ಟನಲ್. ವಿಜಯನಗರ ಸಾಮ್ರಾಜ್ಯ ಅಂದರೆ ಅದು ಸುಮ್ಮನೆ ಅಲ್ಲ. ನಾನು ಯಾವತ್ತೂ ಒಂದು ಮೆನ್ಷನ್ ಮಾಡ್ತಾ ಇರ್ತೀನಿ, ಇಲ್ಲಿರೋ ಮಣ್ಣು ಬರೀ ಮಣ್ಣಲ್ಲ, ಈ ಮಣ್ಣು ಹೊನ್ನು ಅಂತ. ಯಾಕಂದರೆ ಇಲ್ಲಿ ಹೊನ್ನನ್ನು ತುಂಬ ಸರಾಗವಾಗಿ ಎಲ್ರಿಗೂ ದಾನ ಮಾಡ್ತಾಯಿದ್ರು, ಮಾರಾಟ ಕೂಡ ಮಾಡ್ತಾಯಿದ್ರು, ಟ್ರೇಡಿಂಗ್ಗೋಸ್ಕರ ಯೂಸ್ ಮಾಡ್ತಾಯಿದ್ರು. ಒನ್ ಆಫ್ ದ ಮೋಸ್ಟ್ ಶ್ರೀಮಂತ ಒಂದು ಊರು ಅಂತ ಹೇಳಿದ್ರೆ ನಮ್ಮ ಹಂಪಿ ನಗರ ಅಂತ ಹೇಳ್ಬೋದು. ಇಲ್ಲಿ ಬಂದು ಪರ್ಫಾರ್ಮ್ ಮಾಡೋಕ್ಕೆ ನನಗೆ ಬಹಳಷ್ಟು ಸಂತೋಷ. ನಾನು ಏನು ಎನರ್ಜಿ ಇದೆ ಅದು ಡಬಲ್ ಆಯಿತು ಅಂತ ಹೇಳ್ಬೋದು. ಆ್ಯಂಡ್ ನಮ್ಮ ಟಗರು ಆಡಿಯೋ ರಿಲೀಸ್ ಕೂಡ ಹೊಸಪೇಟೆನಲ್ಲಾಗಿದ್ದು. ಶಿವಣ್ಣ ಅವ್ರು ಬಂದಿದ್ದರು, ಅವ್ರನ್ನ ಕೂಡ ಭೇಟಿ ಮಾಡೋಕ್ಕೆ ಒಂದು ಅವಕಾಶ ಮತ್ತೆ ನನಗೆ ಈ ಒಂದು ವೇದಿಕೆ ಮಾಡಿಕೊಟ್ಟಿದೆ. ಆ್ಯಂಡ್ ಎಷ್ಟು ಒಳ್ಳೆಯ ವೇದಿಕೆ. ಈಗಷ್ಟೇ ಹರಿಹರನ್ ಸರ್ ಅವ್ರು ಹಾಡು ಹೇಳಬೇಕಾದ್ರೆ ಅನ್ಕೊತಾ ಇದೆ, ಇವರೆಲ್ಲ ದೇವರು ಆ್ಯಕ್ಚುಲಿ ನಮ್ಮನ್ನೆಲ್ಲ ಬರೀ ವಿಸಿಟ್ ಮಾಡಿಕೊಂಡು ನಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋಕ್ಕೆ ಬಂದಿದ್ದಾರೆ ಅಂತ ಅನಿಸುತ್ತೆ. ಆ್ಯಂಡ್ ಇವತ್ತು ನಾನು ಯಾರನ್ನಾದ್ರೂ ತುಂಬ ಮಿಸ್ ಮಾಡ್ತಾ ಇದ್ದೀನಿ. ಹೊಸಪೇಟೆ ಜನರಲ್ಲಿ ಒಂದು ನಿಮ್ಮ ಕಣ್ಣಲ್ಲಿ ಒಬ್ಬರು ಎನರ್ಜಿ ನೋಡ್ತಾ ಇದ್ದೀನಿ ಅಂದರೆ ಅದು ಅಪ್ಪು ಸರ್ ಎನರ್ಜಿ ಅಂತ ಹೇಳ್ಬೋದು. ನಾನು ಒಂದೇ ಒಂದು ಮ್ಯಾನಿಫೆಸ್ಟ್ ಮಾಡೋದು, ಮುಂದೆ ಏನಾದರೂ ನನಗೆ ಮತ್ತೆ ಹೊಸಪೇಟೆನಲ್ಲಿ ಹಂಪಿನಲ್ಲಿ ಪರ್ಫಾರ್ಮ್ ಮಾಡೋಕ್ಕೆ ಏನಾದರೂ ಅವಕಾಶ ಸಿಕ್ಕಿದ್ರೆ ಅವ್ರ ಹಾಡುಗಳಿಗೆ ಪರ್ಫಾರ್ಮ್ ಮಾಡಬೇಕು ಅಂತ ಬಹಳಷ್ಟು ಆಸೆ ನನಗೆ. ಸೊ ನೀವು ಅವರ ಫ್ಯಾನ್, ಐ ಥಿಂಕ್ ಯಾರು ಅವ್ರ ಫ್ಯಾನ್ ಅಲ್ಲ ಅಲ್ವಾ, ವಿರ್ ಆಲ್ ಇಸ್ ಫ್ಯಾನ್ಸ್. ಜೊತೆಗೆ ಇಬ್ಬರು ತುಂಬ ಇಂಪಾರ್ಟೆಂಟ್ ವ್ಯಕ್ತಿಗಳನ್ನ ಮತ್ತು ಇಂಪಾರ್ಟೆಂಟ್ ಆರ್ಗನೈಸೇಷನ್ನ ನಾನು ತುಂಬ ಮೆನ್ಷನ್ ಮಾಡಲೇಬೇಕಾಗತ್ತೆ. ಒಂದು ಡೆಫಿನೆಟ್ಲಿ ರಾಜ್ ಇವೆಂಟ್ಸ್, ಸಿದ್ದರಾಜು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಆರ್ಗನೈಸಿಂಗ್ ದಿಸ್ ಸಚ್ ಅಮೇಝಿಂಗ್ ಇವೆಂಟ್. ಹಾಗೆ ವಿಜಯನಗರದ ಜಿಲ್ಲಾಡಳಿತ ಕೂಡ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದೆ. ನಾವು ಹೊಸಪೇಟೆ ಎಂಟರ್ ಆಗಬೇಕಾದ್ರೆ ಎಲ್ಲ ಕಡೆ ಹಂಪಿ ಉತ್ಸವ ಅನ್ನೋ ಒಂದು ಅದ್ಧೂರಿಯಾದಂತಹ ಒಂದು ಹೋರ್ಡಿಂಗ್ ನೋಡ್ತಾ ಇದ್ವಿ. ಎಷ್ಟು ಅಚ್ಚುಕಟ್ಟಾಗಿ ಎಲ್ಲ ಆರ್ಗನೈಸ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ತುಂಬ ನನ್ನ ಹೃದಯದ ಆಳದಿಂದ ಅನಂತ ವಂದನೆಗಳು. ಥ್ಯಾಂಕ್ ಯು. ತುಂಬ ಹೃದಯದ ಧನ್ಯವಾದಗಳು. ಮಾನ್ವಿತಾ ಅವ್ರು ಹೇಳಿದಂಥ ಮಾತು ಎಷ್ಟು ನಿಜ ಅಂದರೆ, ಹೊಸಪೇಟೆ ಅಂದ ತಕ್ಷಣನೇ ನಮಗೆ ನೆನಪಾಗೋದು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರು. ಅವ್ರು ಹೇಳಿದಂಥ ಮಾತು ಇವತ್ತಿಗೂ ಕೂಡ ಕಿವಿಗಳಲ್ಲಿ ಹಸಿರಾಗಿದೆ. ಅವ್ರು ಹೇಳಿದಂಥ ಒಂದು ಮಾತು ಇವತ್ತು ನಮ್ಮೆಲ್ಲರ ಕಿವಿಗಳಲ್ಲಿ ಹಸಿರಾಗಿದೆ. ಅಪ್ಪು ಸರ್ ಹೇಳಿದ ಒಂದು ಮಾತು, ಯಾರು ಬಿಟ್ಟರು ನನ್ನ ಹೊಸಪೇಟೆ ಜನ ಮಾತ್ರ ಬಿಡದೇ ಇಲ್ಲ ಅಂತ ಹೇಳಿ. ಸೊ ನಮ್ಮ ಪವರ್ ಸ್ಟಾರ್ ಅಭಿಮಾನಿಗಳಾಟ ಹೊಸಪೇಟೆಗೆ. ಮಾನ್ವಿತಾ ಅವರು ನಮಗಾಗಿ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅವರಿಗೆ ಒಂದು ಪ್ರೀತಿಯ ಸನ್ಮಾನ ವೇದಿಕೆ ಮೇಲೆ. ಎಕ್ಸಾಕ್ಟ್ಲಿ, ಅದಕ್ಕೆ ನಾನು ಈಗ ಬರ್ಮಾಡ್ಕೊಳ್ತಾ ಇದ್ದೀನಿ ವೇದಿಕೆಗೆ ಕಲಬುರಗಿ ಪ್ರಾದೇಶಿಕ ಆಯುಕ್ತರು ಶ್ರೀಮತಿ ಜಹೀರಾ ನಸೀಂ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು.